ನಮಸ್ಕಾರ ಸ್ನೇಹಿತರೆ. ಒಂದು ಸಿನಿಮಾ ಹೆಚ್ಚು ಹೆಚ್ಚು ಜನಗಳಿಗೆ ತಲುಪಬೇಕಾದ್ರೆ ಅದಕ್ಕೆ ಅಂತಾನೆ ಹಲವಾರು ತರಹದ ಪ್ರಮೋಷನ್ಗಳನ್ನ ಆಯಾ ಚಿತ್ರತಂಡ ಮಾಡ್ತವೆ. ಅಂಡ್ ಆ ಒಂದು ಸಿನಿಮಾ ಬಗ್ಗೆ ಹೆಚ್ಚು ಮಾತಾಡಿದ್ರೆ ಆ ಸಿನಿಮಾ ಹೆಚ್ಚು ಆಡಿಯನ್ಸ್ಗೆ ರೀಚ್ ಆಗುತ್ತೆ ಅನ್ನೋದು ಕೂಡ ಸತ್ಯವಾದ ಮಾತು. ಅದೇ ರೀತಿ ಪ್ರತಿಯೊಂದು ಮೂವಿ ಟೀಮ್ನವರು ಕೂಡ ಕಾಲಕ್ಕೆ ಅವರ ಸಿನಿಮಾ ಬಿಡುಗಡೆ ಆಗೋಕ್ಕೂ ಮೊದಲು ಅವರ ಸಿನಿಮಾದ ಹಲವಾರು ವಿಷಯಗಳನ್ನ ಬೇರೆ ಹಂತಗಳಲ್ಲಿ ಜನಗಳಿಗೆ ತಲುಪಿಸೋ ಕೆಲಸ ಮಾಡ್ತಾರೆ. ಹಾಗೆ ನಾವು ಕೂಡ ಒಬ್ಬ ದೊಡ್ಡ ಸ್ಟಾರ್ ನಟನ ಒಂದು ದೊಡ್ಡ ಸಿನಿಮಾ ಬಿಡುಗಡೆ ಆಗ್ತಾ ಇದೆ, ತೆರೆ ಮೇಲೆ ಬರ್ತಾ ಇದೆ ಅಂದ್ರೆ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತೀವಿ ಕೂಡ. ಸಿನಿಮಾ ನೋಡೋದಕ್ಕೂ ಮುಂಚೆ ಆ ಒಂದು ಸಿನಿಮಾ ಬಗ್ಗೆ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ. ಅಂದ್ರೆ ಆ ಒಂದು ಸಿನಿಮಾಗೆ ಸಂಬಂಧಪಟ್ಟಂತೆ ಸಿನಿಮಾ ತಂಡದಲ್ಲಿ ಕೆಲಸ ಮಾಡಿದ ನಟ ನಟಿಯರು ಹಾಗೂ ಕೆಲವು ಟೆಕ್ನಿಷಿಯನ್ಗಳು ಮತ್ತು ನಿರ್ದೇಶಕರ ಅವರ ಹಿಂದಿನ ಕೆಲಸಗಳನ್ನು ನೋಡಿ ಈಗ ಬರ್ತಾ ಇರೋ ಸಿನಿಮಾ ಹೇಗೆಲ್ಲ ಇರಬಹುದು ಮತ್ತು ಆ ಒಂದು ಸಿನಿಮಾದಿಂದ ಇವಾಗ ನಾವು ಆಡಿಯನ್ಸ್ ಏನೆಲ್ಲ ನಿರೀಕ್ಷೆ ಮಾಡಬಹುದು ಅನ್ನೋದಕ್ಕೆ ಈ ಒಂದು ವಿಡಿಯೋ. ಇನ್ನು ಈ ವರ್ಷದ ಕೊನೆಯಲ್ಲಿ ಬಂದು ಬ್ಲಾಕ್ ಬಾಸ್ಟರ್ ಆಗೋದಕ್ಕೆ ಬರ್ತಾ ಇರೋ ಕಾಟೇರ ಸಿನಿಮಾ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡೋಣ. ಇನ್ನು ಟೈಮ್ ವೇಸ್ಟ್ ಮಾಡ್ದಿರ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನ ಈ ಒಂದು ವಿಡಿಯೋದಲ್ಲಿ ಮೊದಲಿಗೆ ಸ್ಟೋರಿ ಟೆಲ್ಲಿಂಗ್ ಬಗ್ಗೆ ಮಾತಾಡೋದಾದ್ರೆ ಮೊದಲಿಗೆ ಈ ಸಿನಿಮಾ ತಂಡ ಬಿಟ್ಟಂತ ಥೀಮ್ ಪೋಸ್ಟರ್. ಆ ಪೋಸ್ಟರ್ ನಿಂದನೇ ಆಡಿಯನ್ಸ್ಗೆ ಒಂಥರ ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡಿದ್ರು. ಒಬ್ಬ ದೊಡ್ಡ ಸ್ಟಾರ್ ನಟನ ಸಿನಿಮಾ ಆಗಿದ್ರು ಕೂಡ ಆ ಒಂದು ಪೋಸ್ಟರ್ ನಲ್ಲಿ ಒಂದಷ್ಟು ಕುರಿಗಳನ್ನ ಕಾಯೋಕೆ ಅಥವಾ ಆ ಕುರಿ ಹಿಂಡನ್ನ ಲೀಡ್ ಮಾಡೋಕೆ ಒಂದು ನಾಯಿಯನ್ನ ಕೇಂದ್ರವಾಗಿಸಿಕೊಂಡು ಥೀಮ್ ಪೋಸ್ಟರ್ ನ ಮಾಡಿದ್ರು. ಆ ಒಂದು ಪೋಸ್ಟರ್ ತುಂಬಾ ವಿಷಯಗಳನ್ನ ಹೇಳ್ತಾ ಇತ್ತು ಕೂಡ. ಒಬ್ಬ ನಾಯಕ ಅವನ ತಾಕತ್ತು ನಿಯತ್ತು ಎಂಥದ್ದು ಅನ್ನೋದನ್ನ ಆ ಒಂದು ಪೋಸ್ಟರ್ ಹೇಳ್ತಾ ಇತ್ತು. ಒಬ್ಬ ಕ್ರಿಯೇಟಿವ್ ನಿರ್ದೇಶಕ ಆಡಿಯನ್ಸ್ಗೆ ತಾನು ಮಾಡ್ತಾ ಇರೋ ಅಥವಾ ಸೆಲೆಕ್ಟ್ ಮಾಡಿರೋ ಸಬ್ಜೆಕ್ಟ್ ಯಾವ ರೀತಿ ಇದೆ ಅನ್ನೋದನ್ನ ತುಂಬಾ ಕ್ಲಿಯರ್ ಆಗಿ ಆಡಿಯನ್ಸ್ಗೆ ಆ ಪೋಸ್ಟರ್ ಮೂಲಕ ಹೇಳಿದ್ರು. ಇನ್ನ ಇದಾದ ನಂತರ ಬಂದಂತಹ ಮೋಷನ್ ಪೋಸ್ಟರ್, ಇದು ಕೂಡ ಒಂದಷ್ಟು ಡೀಟೇಲಿಂಗ್ ಜೊತೆ ಬಂತು. ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ರೆಗ್ಯುಲರ್ ಸಿನಿಮಾ ಅಲ್ಲ, ಇಲ್ಲಿ ಬೇರೆ ಏನೋ ಇದೆ ಅನ್ನೋದರ ಜೊತೆ ನಾಡು ನುಡಿ ಜನ ಹಾಗೂ ಮುಖ್ಯವಾಗಿ ಈ ಒಂದು ಸಿನಿಮಾ ರೈತರ ಸಮಸ್ಯೆಯೊಂದರ ಸುತ್ತ ನಡೆಯುತ್ತೆ ಅನ್ನೋದು ಗೊತ್ತಾಯ್ತು. ಇನ್ನು ಇದನ್ನೆಲ್ಲ ನೋಡಿದ ಮೇಲೆ ನನಗೆ ಈ ವಿಷಯ ತಲೆಯಲ್ಲಿ ಬರೋದಕ್ಕೆ ಮೇಜರ್ ಕಾರಣ ಅಂದ್ರೆ ಅದು ನಿರ್ದೇಶಕ ತರುಣ್ ಸುಧೀರ್ ಮತ್ತು ಅವರ ಆ ಹಿಂದಿನ ಕೆಲಸಗಳು. ಅಂದ್ರೆ ಅವರ ಮೊದಲ ಸಿನಿಮಾ ಚೌಕ ಒಂದು ಕಂಪ್ಲೀಟ್ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಅದಾಗಿತ್ತು. ಅಂದರೆ 4 ಬೇರೆ ಕತೆ, 4 ಬೇರೆ ಸಮಯದಲ್ಲಿ ಸೆಟ್ ಮಾಡಿದ್ದು, 4 ಕಥೆಯನ್ನು ಒಂದು ಕಡೆ ತಂದು ಸೇರಿಸಿ ಒಂದು ಬೇರೆ ರೀತಿಯಲ್ಲಿ ಸೋಷಿಯಲ್ ಎಲಿಮೆಂಟ್ನ ಸಿನಿಮಾ ಮಾಡಿ ತೆರೆ ಮೇಲೆ ತಂದು ಸಕ್ಸಸ್ ಆಗಿದ್ರು. ಮುಂದೆ ಅವರ 2ನೇ ಸಿನಿಮಾ ರಾಬರ್ಟ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಜೊತೆ ಮಾಡಿದ್ರು. ಇವರ ಇಬ್ಬರ ಕಾಂಬಿನೇಷನ್ ಅಲ್ಲಿ ಮೂಡಿ ಬಂದ 2ನೇ ಸಿನಿಮಾ ಅಂದ್ರೆ ಚೌಕದಲ್ಲಿ ದರ್ಶನ್ ಅವರ ಕ್ಯಾಮಿಯೋ ಇತ್ತು. ಆ ಒಂದು ಕ್ಯಾರೆಕ್ಟರ್ ಹೆಸರು ಕೂಡ ರಾಬರ್ಟ್ ಆಗಿತ್ತು. ಮುಂದೆ ಆ ಒಂದು ಹೆಸರನ್ನ ಟೈಟಲ್ ಆಗಿಸಿಕೊಂಡು ಸಿನಿಮಾ ಮಾಡಿ ಸೈ ಎನಿಸಿಕೊಂಡ ನಿರ್ದೇಶಕ ತರುಣ್ ಸುಧೀರ್ ಅವರು. ಆದರೆ ಇಲ್ಲಿ ಒಬ್ಬ ದೊಡ್ಡ ಸ್ಟಾರ್ ನಟನ ಇಟ್ಕೊಂಡು ಜಾಸ್ತಿ ಏನು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಆಗಿರಲಿಲ್ಲ. ಪಕ್ಕ ಕಮರ್ಷಿಯಲ್ ಸಿನಿಮಾ ಮಾಡಿದ್ರು. ತುಂಬ ರೂಟೀನ್ ಎಲಿಮೆಂಟ್ಸ್ ಇದ್ರೂ ಕೂಡ ಯಾವುದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪ್ಲಾನ್ ಮಾಡಿಕೊಂಡು ಆಡಿಯನ್ಸ್ ಮುಂದೆ ತಂದಿದ್ರು. ನಂತರ ಸಿನಿಮಾನ ದರ್ಶನ್ ಅಭಿಮಾನಿಗಳು ಇಷ್ಟಪಟ್ಟಿದ್ರು. ಇನ್ನು ಸಿನಿಮಾ ಹೇಗೆಲ್ಲ ಆಯಿತು ನಿಮಗೆಲ್ಲ ಗೊತ್ತೇ ಇದೆ. ಇನ್ನು ಇವಾಗ ತರುಣ್ ಸುಧೀರ್ ಅವರಿಗೆ ಯಾವುದೇ ಬಿಗ್ ಸ್ಟಾರ್ನ ಕೊಟ್ಟರು ಹ್ಯಾಂಡಲ್ ಮಾಡೋಕ್ಕೆ ಗೊತ್ತಿದೆ. ಒಂದಷ್ಟು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡೋಕ್ಕೆ ಅವಕಾಶ ಇದೆ. ಸೊ ಇಲ್ಲಿ ಕಾಟೇರದಲ್ಲಿ ನಾವು ಒಂದಷ್ಟು ಬೇರೆ ತರಹದ ಅಂದ್ರೆ ತರುಣ್ ಸುಧೀರ್ ಅವರ ಎಫರ್ಟ್ನ ನೋಡ್ಬೋದು, ಒಂದಷ್ಟು ಬೇರೆ ತರಹದ ಎಲಿಮೆಂಟ್ಸ್ನ ನೋಡ್ಬೋದು ಅಂತ ಹೇಳ್ತೀನಿ. ಅಂದರೆ ಅಲ್ಲಿನ ಕ್ಯಾರೆಕ್ಟರ್ಗಳಿಗೆ ಪ್ರಾಮುಖ್ಯತೆ ಕೊಡುವಂಥ ಕತೆ, ಒಂದು ಕ್ಯೂರಿಯಾಸಿಟಿ ತರಿಸೋ ಟ್ವಿಸ್ಟ್ಗಳು, ಹೀಗೆ ಹಲವಾರು. ಜೊತೆಗೆ ಈ ಸಿನಿಮಾ ಬೇಸ್ಡ್ ಆನ್ ರಿಯಲ್ ಇನ್ಸಿಡೆಂಟ್ಸ್ ಅಂತ ಅವರೇ ಹೇಳಿದ್ದಾರೆ. ಈ ಲೈನೇ ಒಂದಷ್ಟು ಕ್ಯೂರಿಯಾಸಿಟಿನ ಆಡಿಯನ್ಸ್ಗೆ ತರಿಸುತ್ತೆ ಅಂದರೆ ತಪ್ಪೇ ಇಲ್ಲ. ಇನ್ನು ರಿಯಲ್ ಇನ್ಸಿಡೆಂಟ್ ಅಂತ ಅಂದರೆ ಆ ಒಂದು ಕಾಲದಲ್ಲಿ ಏನೆಲ್ಲ ಆಗಿತ್ತು, ಆ ಒಂದು ಜಾಗ ಹೇಗಿತ್ತು, ಆವಾಗಿನ ವಸ್ತ್ರ ವಿನ್ಯಾಸ ಹೇಗಿತ್ತು, ಅವರ ಮನೆಗಳು, ಉಪಯೋಗಿಸ್ತಾ ಇದ್ದ ವಸ್ತುಗಳು, ಹೀಗೆ ಹಲವಾರು ರೀತಿಯ ಡೀಟೇಲಿಂಗ್ ತುಂಬಾನೇ ಮುಖ್ಯವಾಗುತ್ತೆ ಸಿನಿಮಾಗೆ. ಸೊ ಈ ಎಲ್ಲ ವಿಷಯಗಳನ್ನು ತರುಣ್ ಸುಧೀರ್ ಅಂಡ್ ಟೀಮ್ ಸಾಕಷ್ಟು ಸಮಯ ತಗೊಂಡು ಸ್ಟಡಿ ಮಾಡಿ ಒಂದಷ್ಟು ಇನ್ಸಿಡೆಂಟ್ಗಳನ್ನು ಬೇಸ್ ಆಗಿ ಇಟ್ಕೊಂಡು ಈ ಕತೆನ ಮಾಡಿದಾರಂತೆ. ಅಂದರೆ ಇಲ್ಲಿ ಯಾವುದೋ ಒಂದು ಇನ್ಸಿಡೆಂಟ್ನ ಮಾತ್ರ ತಗೊಳ್ಳದೆ ಬೇರೆ ಇನ್ನೂ ಹಲವು ಇಂಟ್ರೆಸ್ಟಿಂಗ್ ವಿಷಯಗಳು ಮತ್ತು ಆ ಕಾಲಘಟ್ಟದಲ್ಲಿ ನಡೆದ ಹಲವು ಘಟನೆಗಳನ್ನು ಕಥೆಯಲ್ಲಿ ತಂದಿದ್ದಾರಂತೆ. ಇನ್ನು ತರುಣ್ ಸುಧೀರ್ ಅವರ ಚೌಕ ಸಿನಿಮಾದ ನರೇಷನ್ ತುಂಬ ಸೊಗಸಾಗಿತ್ತು. ಆಡಿಯನ್ಸ್ ಕ್ಯೂರಿಯಾಸಿಟಿನ ಸಿನಿಮಾದ ಕೊನೆ ತನಕ ಹಿಡಿದು
ಇಟ್ಟಿತ್ತು. ಇನ್ನ ಕಾಟೇರದಲ್ಲಿ ಅದು ಹೇಗಿರುತ್ತೆ ನೋಡಬೇಕು. ಟ್ರೈಲರ್ ನೋಡಿದ ಮೇಲೆ ನನಗನ್ಸಿದ್ದು ಕಾಟೇರ ಸಿನಿಮಾದ ಇಡೀ ಕಥೆಯನ್ನ ಸಿನಿಮಾದ ನಾಯಕ ಕಾಟೇರ ಅಂದ್ರೆ ಟ್ರೈಲರ್ನಲ್ಲಿ ಕೊನೆಯಲ್ಲಿ ಬರೋ ದರ್ಶನ್ ಅವರ ಓಲ್ಡ್ ಏಜ್ ಗೆಟಪ್ ಏನಿದೆಯಲ್ಲ, ಆ ಒಂದು ಓಲ್ಡ್ ಏಜ್ ಕ್ಯಾರೆಕ್ಟರ್ ಮೂಲಕ ಅದರ ಕಥೆಯನ್ನ ಯಾರಿಗಾದ್ರೂ ಹೇಳಿಸ್ತಾ ಇದ್ದಾರಾ ಅನ್ನೋ ಡೌಟ್ ಬರುತ್ತೆ. ನೋಡೋಣ ಆ ಎಲ್ಲ ರಿಯಲ್ ಇನ್ಸಿಡೆಂಟ್ಗಳನ್ನ ಹೇಗೆಲ್ಲ ಲಿಂಕ್ ಮಾಡ್ತಾರೆ ಅಂಡ್ ಅಲ್ಲಿ ಬರೋ ಪಾತ್ರಗಳು ಹೇಗಿರುತ್ತವೆ, ಅವುಗಳು ಹೇಗೆಲ್ಲ ತೆರೆ ಮೇಲೆ ಕಾಣ್ತವೆ, ಅವೆಲ್ಲ ಹೇಗೆ ಆ ಸಿಚುವೇಶನ್ಗೆ ಬ್ಲೆಂಡ್ ಆಗ್ತವೆ ಅನ್ನೋದಕ್ಕೆ ಉತ್ತರ ಇನ್ನೇನು ಥಿಯೇಟರ್ನಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಸಿನಿಮಾದ ಟೆಕ್ನಿಷಿಯನ್ಸ್ ವಿಚಾರಕ್ಕೆ ಬಂದರೆ, ಕಾಟೇರ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಅಷ್ಟೂ ಜನ ಟೆಕ್ನಿಷಿಯನ್ಸ್ ತರುಣ್ ಅವರ ಇಂದಿನ ಸಿನಿಮಾಗಳಲ್ಲಿ ಇದ್ರು. ಇನ್ನು ಇಲ್ಲಿ ಮುಖ್ಯವಾಗಿ ಬರೋದಾದರೆ ಎಡಿಟರ್ KM ಪ್ರಕಾಶ್, DOP ಸುಧಾಕರ್, ಮ್ಯೂಸಿಕ್ ಡೈರೆಕ್ಟರ್ V ಹರಿಕೃಷ್ಣ, ಜೊತೆಗೆ ಡೈರೆಕ್ಟರ್ ಆಗಿ ತರುಣ್ ಸುಧೀರ್, ಕತೆಗಾರರಾಗಿ ಜಡೇಶ್, ಇಲ್ಲಿ ಕೆಲವರು ಇವಾಗ ಹೊಸದಾಗಿ ಸೇರ್ಕೊಂಡ್ರೆ ಇನ್ನ ಹಲವರು ಮೊದಲಿಂದನೂ ತರುಣ್ ಅವರೊಟ್ಟಿಗೆ ಇರೋರೆ. ಸೊ ಹಂಗಾಗಿ ಈ ಒಂದು ಸಿನಿಮಾದ ಡೀಟೇಲಿಂಗ್ಸ್ ಕೂಡ ಈ ಹಿಂದಿನ ಅವರ ಸಿನಿಮಾಗಳು ಅಂದ್ರೆ ಚೌಕ ಮತ್ತು ರಾಬರ್ಟ್ ಸಿನಿಮಾಗಳಂತೆಯೇ ಇಲ್ಲೂ ಕೂಡ ಇರುತ್ತೆ ಅಂತ ಆಯಿತು. ಇನ್ನ ತರುಣ್ ಅವರು ಒಬ್ಬ ನಿರ್ದೇಶಕನಾಗಿ ಮಾಡಿರೋದು 3 ಸಿನಿಮಾ. ಆದರೆ ಅವರು ಈ ಹಿಂದೆ ಹಲವು ಸಿನಿಮಾಗಳಲ್ಲಿ ಕ್ರಿಯೇಟಿವ್ ಹೆಡ್ ಆಗಿ ಕೆಲಸ ಮಾಡಿದ್ರು ಅಂಡ್ ಆ ಎಲ್ಲ ಸಿನಿಮಾಗಳು ಕೂಡ ಹಿಟ್ ಲಿಸ್ಟ್ಗೆ ಸೇರಿದ್ವು ಅನ್ನೋದು ವಿಶೇಷ. ಇಲ್ಲಿ ಇನ್ನೊಂದು ವಿಷಯ ಅಂದ್ರೆ ಅಲ್ಲೂ ಕೂಡ ಇದೇ ಟೆಕ್ನಿಷಿಯನ್ಸ್ ಜೊತೆಗಿದ್ರು ಅನ್ನೋದು. ಸೊ ಈ ಒಂದು ತಂಡದಿಂದ ಬರೋ ಸಿನಿಮಾನ ಆಡಿಯನ್ಸ್ ನೋಡೋಕೆ ಕಾಯ್ತಾರೆ ಕೂಡ. ಸಿನಿಮಾದ ಕತೆ ರೂಟೀನ್ ಆಗಿದ್ರೂ ಈ ಎಲ್ಲ ಟೆಕ್ನಿಷಿಯನ್ಸ್ ಆ ಕತೆಗೆ ಕೊಡೋ ಟ್ರೀಟ್ಮೆಂಟ್ ಆ ಒಂದು ಸಿನಿಮಾನ ಗೆಲ್ಲಿಸುತ್ತೆ. ಅದು ರಾಬರ್ಟ್ ಸಿನಿಮಾದಲ್ಲೂ ಆಗಿತ್ತು ಕೂಡ. ಅಂದರೆ ಸಿನಿಮಾದ ಕತೆ ಸಾಧಾರಣವಾಗಿದ್ದರೂ ಅದಕ್ಕೆ ನೀಡಿದ ಟ್ರೀಟ್ಮೆಂಟ್ ಆ್ಯಂಡ್ ಡೀಟೇಲಿಂಗ್ ಬೇರೆ ಥರನೇ ಇತ್ತು. ಸೊ ಹಾಗಾಗಿ ಸಿನಿಮಾ ಸಕ್ಸಸ್ ಆಯಿತು ಕೂಡ. ಇದೊಂದೇ ಸಿನಿಮಾ ಅಲ್ಲ, ಈ ಒಂದು ತಂಡ ಕೆಲಸ ಮಾಡಿದ ಅವರ ಹಿಂದಿನ ಸಿನಿಮಾಗಳು ಅಂದರೆ ಅಧ್ಯಕ್ಷ ಸಿನಿಮಾದಿಂದ ಹಿಡಿದು ಗುರು ಶಿಷ್ಯರು ತನಕ ಎಲ್ಲ ಸಿನಿಮಾಗಳು ಕೂಡ ಅಂದರೆ ತಪ್ಪಾಗಲ್ಲ. ಇನ್ನು ಸಿನಿಮಾದ ಮ್ಯೂಸಿಕ್ ಬಗ್ಗೆ ಹೇಳೋದಾದರೆ V ಹರಿಕೃಷ್ಣ ಅವರು ಡಿ ಬಾಸ್ ಕಾಂಬಿನೇಷನಲ್ಲಿ 29 ಸಿನಿಮಾಗಳನ್ನು ಮಾಡಿದ್ದಾರೆ. ಹರಿಕೃಷ್ಣ ಅವರ ಮ್ಯೂಸಿಕ್ ಚೆನ್ನಾಗಿದೆ ಅಂತಾನೆ ಅವರ ಅಭಿಮಾನಿಗಳು ಥಿಯೇಟರ್ಗೆ ಬರ್ತಾ ಇದ್ರು. ಡಿ ಬಾಸ್ ಮತ್ತು ಹರಿಕೃಷ್ಣ ಅವರ ಕಾಂಬಿನೇಷನಲ್ಲಿ ಬಂದಂಥ ಅದೆಷ್ಟೋ ಹಾಡುಗಳು ಸೂಪರ್ ಡ್ಯೂಪರ್ ಆಗಿದ್ದಾವೆ. ಈವನ್ ತರುಣ್ ಸುಧೀರ್ ಮತ್ತು V ಹರಿಕೃಷ್ಣ ಕಾಂಬಿನೇಷನಲ್ಲಿ ಕೂಡ. ಬಟ್ ಅದ್ಯಾಕೋ ಇಲ್ಲಿ ಅವರ ಹಾಡುಗಳಲ್ಲಿ ಹೊಸತನ ಅನ್ನೋದು ಕಡಿಮೆ ಆಗಿದೆ. ಕಾಟೇರ ಸಿನಿಮಾದ ಬಂದಂಥ ಹಾಡುಗಳಲ್ಲಿ ಯಾವ ಜನ್ಮದ ಗೆಳತಿ ಮತ್ತು ಇತ್ತೀಚೆಗೆ ಬಂದಂಥ ಕಾಟೇರ ಥೀಮ್ ಸಾಂಗ್ ಚೆನ್ನಾಗಿದ್ದಾವೆ. ಇನ್ನು BGM ವಿಷಯಕ್ಕೆ ಬಂದರೆ ಅಷ್ಟೇನು ಮಜಾ ಕೊಡಲಿಲ್ಲ ಅನ್ನೋದು ಡಿ ಬಾಸ್ ಅಭಿಮಾನಿಗಳ ಹೇಳಿಕೆ. ಸಿನಿಮಾದಲ್ಲಿ ಹೇಗಿರುತ್ತೋ ನೋಡಬೇಕು. ಇನ್ನು ಸಿನಿಮಾದ ಮೇಕಿಂಗ್ ಬಗ್ಗೆ ಹೇಳೋದಾದರೆ ರಾಕ್ಲೈನ್ ವೆಂಕಟೇಶ್ ಅವರ ಬ್ಯಾನರ್ನಲ್ಲಿ ಬರ್ತಾ ಇದೆ. ಅಂದರೆ ಸಿನಿಮಾದ ಮೇಕಿಂಗ್ಗೆ ಯಾವುದೇ ರೀತಿಯಲ್ಲಿ ಕಡಿಮೆ ಮಾಡಲ್ಲ. ಯಾಕಂದರೆ 1987ರಿಂದ ಇವಾಗಿನ ತನಕ ಸಿನಿಮಾ ನಿರ್ಮಾಣ ಮತ್ತು ಸಿನಿಮಾ ಹಂಚಿಕೆಯಲ್ಲಿ ಹಲವಾರು ಯಶಸ್ವಿ ಸಿನಿಮಾಗಳನ್ನು ನಿರ್ಮಾಣ ಮಾಡಿರೋ ಸಂಸ್ಥೆ. ಇನ್ನು ಕಾಟೇರ ಸಿನಿಮಾದ ವಿಷಯಕ್ಕೆ ಬಂದರೆ 1974ರ ಟೈಮ್ ಲೈನನ್ನು ರೀಕ್ರಿಯೇಟ್ ಮಾಡಬೇಕು ಅಂಡ್ ಆ ಒಂದು ಫೀಲ್ನ ಕಟ್ಟಿಕೊಡಬೇಕು. ಅದಕ್ಕಾಗಿ ಇಡೀ ತಂಡ ಸಾಕಷ್ಟು ಶ್ರಮ ವಹಿಸಿದೆ. ಇನ್ನು ಟ್ರೈಲರ್ ಆಲ್ರೆಡಿ ಒಂದಷ್ಟು ಎಕ್ಸ್ಪೆಕ್ಟೇಷನ್ನ ಹುಟ್ಟಾಕಿದೆ. ಅದರಲ್ಲೂ ಮುಖ್ಯವಾಗಿ ಅಲ್ಲಿನ ಮೇಕಿಂಗ್ ವೈಸ್ ಸಿನಿಮಾದಲ್ಲಿ ಸೆಟ್ಗಳು ಹೇಗೆಲ್ಲ ಇರಬಹುದು ಅಂತೆಲ್ಲ. ಇನ್ನು ಸಿನಿಮಾದಲ್ಲಿ ಬರೋ ಕತೆಗೆ ಒಂದು ಹಳ್ಳಿಯ ಸೆಟ್ಟನ್ನೇ ಹಾಕಿದ್ದಾರೆ. ಮೊದಲೇ ಹೇಳ್ದಂಗೆ 1974ರಲ್ಲಿ ನಡೆಯೋ ಕತೆಗೆ ಅಲ್ಲಿ ಬರೋ ಪ್ರತಿಯೊಂದು ಆ ಕಾಲಘಟ್ಟದಲ್ಲಿ ಬಳಕೆಯಲ್ಲಿ ಇದ್ದ ವಸ್ತುಗಳು ಇರಬೇಕು. ನೋಡೋಣ ಎಷ್ಟರ ಮಟ್ಟಿಗೆ ಸಿನಿಮಾದಲ್ಲಿ ಅಚೀವ್ ಮಾಡಿದ್ದಾರೆ ಅಂತ. ಇನ್ನು ಸಿನಿಮಾದ ಜಾನರ್ ಬಗ್ಗೆ ನೋಡೋದಾದರೆ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇರೋ ಅಂಥ ಆ್ಯಕ್ಷನ್ ತುಂಬಿರೋ ಪಿರಿಯಾಡಿಕ್ ಡ್ರಾಮಾ. ಕತೆ ನಡೆಯೋದು 1974ರಲ್ಲಿ. ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ನಡೆದ ಒಂದು ಮುಖ್ಯವಾದ ಘಟನೆಯನ್ನು ಆಧರಿಸಿ ಮಾಡಿರೋ ಒಂದು ರಿಯಲಿಸ್ಟಿಕ್ ಕತೆ. ಇನ್ನು ಒಂದು ನಾರ್ಮಲ್ ಸಿನಿಮಾದ ಕಮರ್ಷಿಯಲ್ ಕಥೆಯನ್ನು ಪಿರಿಯಾಡಿಕ್ ಡ್ರಾಮಾ ಮಾಡೋದಕ್ಕೂ ಅಥವಾ ಒಂದು ರಿಯಲಿಸ್ಟಿಕ್ ಕಥೆಯನ್ನು ಆ ಒಂದು ಕಾಲಘಟ್ಟಕ್ಕೆ ಸೆಟ್ ಮಾಡಿ ಹೇಳೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಈ ಒಂದು ಮ್ಯಾಟ್ರೇ ಸಿನಿಮಾ ಮೇಲಿನ ಕ್ಯೂರಿಯಾಸಿಟಿಯನ್ನು ಜಾಸ್ತಿ ಮಾಡ್ತಾ ಇದೆ ಅಂತ ಹೇಳ್ತೀನಿ.
ಇನ್ನು ಕೊನೆಯದಾಗಿ ಸಿನಿಮಾದ ಕಲಾವಿದರು ಮತ್ತು ಅವರ ಅಭಿನಯದ ಬಗ್ಗೆ ಹೇಳೋದಾದರೆ, ಆಗಲೇ ಸಿನಿಮಾದ ಆರ್ಟಿಸ್ಟ್ಗಳ ಕ್ಯಾರೆಕ್ಟರ್ಗಳ ಬಗ್ಗೆ ಟ್ರೈಲರ್ನಲ್ಲಿ ತಂದಿದ್ದಾರೆ. ಪ್ರತಿ ಪಾತ್ರಕ್ಕೂ ಒಂದು ಗುರಿ ಇದ್ದಾಗ, ಅದಕ್ಕೆ ಎಮೋಷನ್ ವ್ಯಾಲ್ಯೂ ಇದ್ದಾಗ ಅಂತಹ ಪಾತ್ರಗಳು ಇಂಟ್ರೆಸ್ಟಿಂಗ್ ಆಗಿ ತೆರೆ ಮೇಲೆ ಬರ್ತವೆ. ಅದರಲ್ಲೂ ಅಲ್ಲಿನ ಕಲಾವಿದರು ಕೂಡ ಮಾಡೋ ಪರ್ಫಾರ್ಮೆನ್ಸ್ ಇನ್ಕ್ಲೂಡ್ ಆದರೆ ಮತ್ತೆ ಇದೆಲ್ಲ ಒಟ್ಟಿಗೆ ಸೇರಿದರೆ ಥಿಯೇಟರ್ನಲ್ಲಿ ಬರೋ ಮಜಾನೇ ಬೇರೆ ಅಂತ ಹೇಳ್ತೀನಿ. ಇನ್ನು ಕಾಟೇರ ಸಿನಿಮಾದಲ್ಲಿ ಡಿ ಬಾಸ್ ಜೊತೆ ತೆಲುಗಿನ ಜಗಪತಿ ಬಾಬು, ಕುಮಾರ್ ಗೋವಿಂದ್, ಬಿರಾದರ್, ಮಾಸ್ಟರ್ ರೋಹಿತ್, ವಿನೋದ್ ಆಳ್ವ, ಅಚ್ಯುತ್ ಕುಮಾರ್, ಶ್ವೇತಾ ಪ್ರಸಾದ್, ಅವಿನಾಶ್, ಶ್ರುತಿ, ರವಿಚೇತನ್ ರಂತಹ ಘಟಾನುಘಟಿ ಕಲಾವಿದರ ದಂಡೆ ಇದೆ. ಇವರೆಲ್ಲರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದೇ ಬೇಡ. ಎಲ್ಲರೂ ಆಯಾ ಪಾತ್ರಗಳಿಗೆ ಜೀವ ಕೊಟ್ಟಿರ್ತಾರೆ. ಇದರಲ್ಲಿ ಯಾವುದೇ ತರಹದ ಡೌಟೇ ಬೇಡ. ಇನ್ನು ಇವರೆಲ್ಲರ ಜೊತೆಗೆ ಮೊದಲ ಬಾರಿಗೆ ಮಾಲಾಶ್ರೀ ಅವರ ಮಗಳು ರಾಧ್ನಾ ರಾಮ್ ಅವರು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಇವರ ಅಭಿನಯದ ಬಗ್ಗೆ ಆಲ್ರೆಡಿ ಒಳ್ಳೆಯ ಅಭಿಪ್ರಾಯ ಕೇಳಿ ಬರ್ತಾ ಇದೆ. ಇನ್ನು ಸಿನಿಮಾದಲ್ಲಿ ಇವರ ಕ್ಯಾರೆಕ್ಟರ್ ರೋಲ್, ಸ್ಕ್ರೀನ್ ಸ್ಪೇಸ್ ಮತ್ತು ಸ್ಕ್ರೀನ್ ಟೈಮ್ ಚೆನ್ನಾಗಿದ್ದರೆ ಅದೇ ನಿಜವಾಗ್ಲೂ ಖುಷಿ ವಿಷಯ ಅಂತ ಹೇಳ್ತೀನಿ. ಇನ್ನು ಒಬ್ಬ ಪ್ರೇಕ್ಷಕನಾಗಿ ಈ ಸಿನಿಮಾದಿಂದ ನಿರೀಕ್ಷೆ ಮಾಡೋದಾದ್ರೂ ಏನು ಅಂತ ನೋಡೋದಾದರೆ, ಸಿನಿಮಾ ನೋಡಿ ಥಿಯೇಟರಿಂದ ಹೊರಗೆ ಬಂದ ಮೇಲೆ ಒಂದು ಬೇರೆಯದೇ ಲೋಕದಿಂದ ಹೊರಗೆ ಬಂದಂತೆ ಫೀಲ್ ಆಗಬೇಕು. ಮತ್ತು ಆವಾಗಿನ ಕಾಲದಲ್ಲಿ ರೈತರು ಹೇಗಿದ್ರು, ಅವರ ಉಡುಗೆ ತೊಡುಗೆ, ಆಚಾರ ವಿಚಾರ, ಅವರು ಅನುಭವಿಸ್ತಾ ಇದ್ದ ನೋವು ಎಂಥದ್ದು, ಅವತ್ತಿನ ರಾಜಕೀಯ ಹೇಗಿತ್ತು, ಹೀಗೆ ಹಲವಾರು ಪ್ರಶ್ನೆಗಳು ಕಾಡ್ತವೆ ಪ್ರೇಕ್ಷಕರಿಗೆ. ಇದನ್ನೆಲ್ಲ ಚಿತ್ರತಂಡ ನೀಟಾಗಿ ಪ್ರೆಸೆಂಟ್ ಮಾಡಿರಲಿ, ಡಿ ಬಾಸ್ನ ಬೇರೆ ಲೆವೆಲ್ಗೆ ಪ್ರೆಸೆಂಟ್ ಮಾಡಿರಲಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸೋಣ ಅಂತ ಅಂದ್ಕೊಂಡೆ. ಆದರೆ ಸಿನಿಮಾ ಕ್ರೇಜ್ ಯಾವ ಲೆವೆಲ್ಗಿದೆ ಅಂದರೆ, ಆಲ್ರೆಡಿ ಸಿನಿಮಾದ ಬುಕ್ಕಿಂಗ್ ಓಪನ್ ಆಗಿದೆ. ಆ್ಯಂಡ್ ಓಪನಿಂಗ್ ಆಗಿದ್ದೆ ತಡ ಆಲ್ಮೋಸ್ಟ್ ಮಿಡ್ ನೈಟ್ ಶೋ, 4 ಗಂಟೆ, 5 ಗಂಟೆ, 6 ಗಂಟೆ, 7 ಗಂಟೆ ಹೀಗೆ ಹಲವಾರು ಶೋಗಳ ಬುಕ್ಕಿಂಗ್ ಸೋಲ್ಡ್ ಔಟ್ ಆಗಿದ್ದಾವೆ. ಕಾಟೇರ ಮೇಲೆ ಅಭಿಮಾನಿಗಳು ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅವರ ನಿರೀಕ್ಷೆ ಉಳಿಸ್ಕೊಳ್ತಾರ ಸಿನಿಮಾ ತಂಡ ಅಂತ ನೋಡಬೇಕಿದೆ. ಇನ್ನು ಕಾಟೇರ ರೈತರ ಬಗ್ಗೆ ಕಾಳಜಿ ಇರೋ ಸಿನಿಮಾ, ರೈತರ ಕಷ್ಟಕ್ಕೆ ದನಿಯಾಗಿ ನಿಲ್ಲೋ ಸಿನಿಮಾ. ಸೊ ಹಾಗಾಗಿ ಒಂದು ಸೋಷಿಯಲ್ ಮೆಸೇಜ್ ಅಂತೂ ಇರುತ್ತೆ. ಹಿಂದೆ ಬಂಗಾರದ ಮನುಷ್ಯ ಸಿನಿಮಾ ತುಂಬಾ ಜನರ ಮೇಲೆ ಅದರ ಪರಿಣಾಮ ಬೀರಿತ್ತು ಅಂತ ಕೇಳಿದ್ದೆ. ಸೊ ಇವಾಗ ಕೂಡ ಆ ರೀತಿ ಇಂಪ್ಯಾಕ್ಟ್ ಮಾಡಲಿ ಅಂತ ಕೇಳ್ತಾ, ಒಂದು ಸಿನಿಮಾ ಮೇಲಿನ ನಿರೀಕ್ಷೆ ಎಷ್ಟೆಲ್ಲ ಇರುತ್ತೆ ಅನ್ನೋದಕ್ಕೆ ಅಂತ ಮಾಡಿರೋ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.